ಭೀಮಸೇನ ದೇವರು ಅವರ ಯುದ್ಧದ ವೈಭವ ನಿಜವಾಗಿ ಅದನ್ನು ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ, ಓದ್ತಾ ಇದ್ರೇನೆ ವಿಚಿತ್ರ ಅಂತ, ಬಹಳ ರೋಮಾಂಚನ ಅನಿಸ್ತದೆ, ಬಹಳ ಆಶ್ಚರ್ಯ ಅಂತ ಅನಿಸ್ತದೆ. ಯುದ್ಧ ಮಾಡುವಾಗ ಆ ಯುದ್ಧವನ್ನು ನೋಡಿದ್ರೇನೆ ನಮಗೆ ಹೆದರಿಕೆ ಆಗ್ತದೆ. ಕೇಳಿದ್ರೆ ನೀವು ಎಂತೆಂಥವರು ಕಣ್ಣು ಮುಚ್ಕೊಂಡ್ರಲ್ಲಿ ಆ ಯುದ್ಧವನ್ನು ನೋಡಲಾಗದೆ. ಆದರೆ ಭೀಮಸೇನ ದೇವರಂತಹ ಸಂದರ್ಭದಲ್ಲಿ ಮತ್ತೆ ಮನ್ಯು ಸೂಕ್ತವನ್ನು ದರ್ಶನ ಮಾಡಿಕೊಂಡು ಪರಮಾತ್ಮನಿಗೆ ಅದನ್ನು ಪೂಜಾರೂಪವಾಗಿ ಸಮರ್ಪಣೆ ಮಾಡ್ತಾರೆ ಅಂತ ಅಂದರೆ, ಯಾವಾಗ ಉಪದೇಶ ಮಾಡಿದ? ಕೃಷ್ಣ ಮಾಡಿದ್ನ, ಅರ್ಜುನನಿಗೆ ಉಪದೇಶ ಮಾಡಿದಂತೆ 18 ಅಧ್ಯಾಯಗಳ ಗೀತೆಯನ್ನು ಉಪದೇಶ ಮಾಡಿದ್ನ. ಅರ್ಜುನನ್ನ ಸಣ್ಣವ್ರು ಮಾಡೋದು ಅಂತ ಅಲ್ಲ. ಹೌದು, ಭೀಮಸೇನ ದೇವರಿಗಿಂತಲೂ ಸಣ್ಣವರು ಅಂತೇ ಅಲ್ಲ, ಅವರೇನು ದೊಡ್ಡವರಲ್ಲ ಭೀಮಸೇನ ದೇವರಿಗಿಂತಲೂ. ಹೀಗಾಗಿ 18 ಅಧ್ಯಾಯದ ಗೀತೆ ಬೇಕಾಯಿತು ಯುದ್ಧ ಮಾಡೋದಕ್ಕಾಗಿ. ಅದನ್ನು ಧರ್ಮ ಅಂತ ತಿಳಿಯೋದಕ್ಕಾಗಿಯೇ ಅವರಿಗೆ ಅಷ್ಟು ಹೊತ್ತು ಬೇಕಾಯಿತು. ಆದರೆ ಭೀಮಸೇನ ದೇವರು ಎಷ್ಟು ಅದ್ಭುತವಾಗಿ ಅವರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಅತಿ ಕ್ರೂರವಾಗಿ ಶತ್ರು ಭೀಷಕರಾಗಿ ಆ ಎದೆಯನ್ನು ಸೀಳ್ತಾ ಅದನ್ನು ಸಂಹಾರ ಮಾಡ್ತಾ ಇರಬೇಕಾದ್ರೆ ಮನ್ಯು ಸೂಕ್ತವನ್ನು ಕಂಡು ನರಸಿಂಹನನ್ನು ಸ್ಮರಣೆ ಮಾಡ್ತಾ ಆ ಚಿಂತನೆಯನ್ನು ಅನುಸಂಧಾನವನ್ನು ಅವರು ಮಾಡ್ತಾರೆ ಯುದ್ಧದಲ್ಲಿ ಅಂತ ಅಂದರೆ ನಿಜವಾಗಿ ಅವರ ಪೂಜೆ ಬಹಳ ಅದ್ಭುತ. ಅದು ಹೇಳಲಿಕ್ಕೂ ಬರೋದಿಲ್ಲ ನಮಗೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಭೀಮಸೇನ ದೇವರು ಯುದ್ಧವನ್ನು ಮಾಡ್ತಾರೆ. ಮುಹೂರ್ತದವರೆಗೆ ರಣರಂಗ ಶೂನ್ಯವಾಗಿಬಿಡ್ತಂತೆ. ಶೂನ್ಯ ಅಂದರೆ ನಾನು ನಿನ್ನೆ ಹೇಳಿದೆ, ಶಾಂತವಾಯಿತು ಅದೊಂದು. ಆದರೆ ಯಾರೂ ರಣರಂಗದಲ್ಲಿ ಇಲ್ಲ. ಹಾಗೆ ಹೇಳ್ತಾರೆ, ಒಂದು ಪ್ರಾಣಿ ರಣರಂಗದಲ್ಲಿ ಇಲ್ವಂತೆ. ಹಾಗೆ ಯಾರಿಗೆ ಭಯವಾಯಿತು ಅವರಿಲ್ಲ ಅಂತ ಅಷ್ಟು ಇಟ್ಕೊಳ್ಬಹುದೇನೋ. ಅದಕ್ಕೆ ಯಾರೂ ಅಂತೂ ರಣರಂಗ ಶೂನ್ಯವಾಗಿ ಹೋಗಿ. ಅಶ್ವತ್ಥಾಮ ಓಡಿ ಹೋದ ಅಂತ ಹೇಳಿದೆ, ದುರ್ಯೋಧನ ಓಡಿ ಹೋದ ಅಂತ ಹೇಳಿದೆ. ಅಂಥ ಬಲಿಷ್ಠರೇ ನೋಡ್ಲಿಕ್ಕಾಗದೆ ಓಡಿ ಹೋದಾಗ ಇನ್ನು ಉಳಿದವರಲ್ಲಿ ಇರ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಮುಹೂರ್ತ ಕಾಲದವರೆಗೆ ರಣರಂಗ ಶೂನ್ಯವಾಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆವಾಗ ನರ್ತನೆ ಮಾಡ್ತಾರೆ ಭೀಮಸೇನ ದೇವರು. ವ್ಯಾಘ್ರ ಪಾದಗಳನ್ನು ಹಾಕಿ ಹುಲಿ ಹೆಜ್ಜೆಗಳಿಂದ ಹುಲಿ ಕುಣಿತ ಅಂತ ಅಂತಾರಲ್ಲ, ಭೀಮಸೇನ ದೇವರಿಂದಲೇ ಪ್ರಾರಂಭವಾಯಿತೇನೋ ಅದು. ಹಾಗೆ ಹುಲಿ ಹೆಜ್ಜೆಗಳನ್ನು ಹಾಕ್ತಾ ನರ್ತನೆ ಮಾಡ್ತೇನೆ, ನಾನು ಹುಲಿ ಹಾಗೆ ಬರ್ತಾ ಇದ್ದೇನೆ, ಯಾರಿದ್ದೀರಿ ನೀವು? ದನಗಳು ಅಂತ ಸಂಹಾರ ಮಾಡೋದಕ್ಕಾಗಿ ಬಹಳ ಅದ್ಭುತವಾಗಿ ಅವರು ಅಲ್ಲಿ ತಿಳಿಸ್ತಾರೆ. ಸಂಕಲ್ಪ್ಯ ಶತ್ರುನ್ ಗೋವದೇವಾಜಿ ಮಧ್ಯೆ ಶಾರ್ದೂಲವತ್ತಚ್ಚರಿತಂ ನಿಶಮ್ಯ ಜಹಾಸ ಕೃಷ್ಣಶ್ಚ ಧನಂಜಯಶ್ಚ ಶಶಂಸತುಶ್ಚೈನಮಭಿಪ್ರಹೃಷ್ಟೌ. ಅದನ್ನು ನೋಡ್ತಾ ಶತ್ರುಗಳನ್ನು ನೋಡಿ ಮತ್ತೆ ಕೃಷ್ಣಾರ್ಜುನರು ಅಪಹಾಸವನ್ನು ಮಾಡ್ತಾರೆ. ನಮ್ಮ ಭೀಮನನ್ನು ನೋಡಿ ನಿಮಗೆ ಯಾರಿಗೂ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ತೋರಿಸಿದ್ರಲ್ಲ ಭೀಮಸೇನ ದೇವರ ಪರಾಕ್ರಮ, ಮೊದಲನೇ ದಿವಸವೇ ಮೊದಲನೇ ಕ್ಷಣನೇ ತೋರಿಸಬಹುದಾಗಿತ್ತವ. ಆದರೆ ಅಲ್ಲ, ನಿಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಿದ್ರೆ ಇಲ್ಲಿಯ ತನಕ ಅಂತ ಹೇಳಿ ನಗುತ್ತಾರೆ. ಭೀಮಸೇನ ದೇವರ ಹತ್ರ ಬಂದು ಭಾರೀ ಸಂತೋಷದಿಂದ ಭೀಮಸೇನ ದೇವರ ಶಂಸನೆ ಮಾಡ್ತಾರೆ. ಅರ್ಜುನ ಸ್ತೋತ್ರವನ್ನೇ ಮಾಡಿಬಿಡ್ತಾರೆ. ಕೃಷ್ಣನೂ ಸ್ತೋತ್ರ ಮಾಡ್ತಾನೆ, ಭೀಮಸೇನ ದೇವರ ಸ್ತೋತ್ರ ಮಾಡ್ತಾರೆ. ಇನ್ನು ಕೃಷ್ಣ ಏನು ಸ್ತೋತ್ರ ಮಾಡೋದು ಅಂತ ಅಂತೀರ? ನನಗೂ ಹಾಗೆ ಒಂದು ಸಲ ಸಂದೇಹ ಬಂತು. ಈ ಸರಸ್ವತಿ ದೇವಿಯನ್ನ ಮತ್ತೆ ರುದ್ರ ಮತ್ತು ಬ್ರಹ್ಮ ವಿಷ್ಣುಗಳಿಂದ ಸ್ತುತವಾದವಳು ಅಂತ ಒಂದೆಲ್ಲೋ ಕಡೆಗೆ ಶ್ಲೋಕ ಇದೆ. ಶ್ಲೋಕ ಇದ್ದಾಗ ನಾವಿನ್ನೂ ಸಂಚಾರದಲ್ಲಿದ್ವಿ. ಮಹಾಸ್ವಾಮಿಗಳಿಗೆ ಕೇಳಿದ್ವಿ, ಇದೇನಿದು ಹೀಗೆ ಅಂತ. ಮೊದಲನೇದ್ದು ಅದು ರಾಜಸ ತಾಮಸ ಪುರಾಣದಲ್ಲಿ ಬಂದದ್ದು ಅಂತ ಅನ್ನೋದೊಂದು ಉತ್ತರ ಇದ್ದೇ ಇದೆ. ಅಲ್ಲದೆ ಸ್ತೋತ್ರ ಮಾಡೋದು ಅಂದ್ರೆ ಏನಂತ ತಿಳ್ಕೊಂಡಿದ್ದಿ ಅಂತ ಅಂದರು. ಏನು ಸ್ತೋತ್ರ ಮಾಡೋದು? ಅವರಲ್ಲಿ ಗುಣಗಳನ್ನು ಹೇಳೋದು. ಗುಣಗಳನ್ನು ಹೇಳಿದ್ರೆ ಮುಗಿತು, ಅದು ಸ್ತೋತ್ರವೇ. ಅದು ದೊಡ್ಡವರೇ ಹೇಳಿ ಸಣ್ಣವರೇ ಹೇಳಿ. ಸಣ್ಣವರೇ ಸ್ತೋತ್ರ ಮಾಡಬೇಕು ಅಂತೇನಿಲ್ಲ, ದೊಡ್ಡವರು ಸ್ತೋತ್ರ ಮಾಡಬಹುದಲ್ಲ. ಸ್ತೋತ್ರ ಅಂದ್ರೆ ನಾವೇನು ಪ್ರತ್ಯೇಕ ಇಟ್ಕೊಂಡಿದ್ದೇವೆ, ದೊಡ್ಡವರು ಸಣ್ಣವರು ಮಾಡಿದ್ದೆ ಅಂತೆ ಅಲ್ಲ, ಅರ್ಥ ಅಲ್ವೇ ಅಲ್ಲ. ಸ್ತೋತ್ರ ಅಂದ್ರೆ ಗುಣವನ್ನು ಹೇಳೋದು. ಗುಣವನ್ನು ಹೇಳಿದ್ರೆ ಯಾರು ಮಾಡಿದ್ರು ಸ್ತೋತ್ರ ಆಗ್ಬೋದು. ಹೀಗೆ ಕೃಷ್ಣ ಪರಮಾತ್ಮ ಭೀಮಸೇನ ದೇವರ ಗುಣಗಳನ್ನು ಹೇಳಿದ, ಅದೇನಾಯ್ತು? ಅದು ಸ್ತೋತ್ರವಾಯಿತು ಅಷ್ಟೇ. ಆದರೆ ಅರ್ಜುನ ನಿಜವಾಗಿ ಸ್ತೋತ್ರ ಮಾಡಿದ. ಆದರೆ ಆದರದಿಂದ, ಭಕ್ತಿಯಿಂದ, ಗೌರವದಿಂದ ಮಾಡೋದು ಬೇರೆ, ಪ್ರೀತಿಯಿಂದ ಮಾಡೋ ಸ್ತೋತ್ರ ಬೇರೆ. ದೊಡ್ಡವರು ಪ್ರೀತಿಯಿಂದ ಮಾಡ್ತಾರೆ, ಸಣ್ಣವರೆಲ್ಲ ಭಕ್ತಿಯಿಂದ ಗೌರವದಿಂದ ಮಾಡ್ತಾರೆ. ಹಾಗೆ ಕೃಷ್ಣ ಪರಮಾತ್ಮನೂ ಸಹ ಅಲ್ಲಿ ಭೀಮಸೇನ ದೇವರ ಶಂಸನ ಮಾಡಿಬಿಡ್ತಾರೆ. ಯದಾಸರಂಗ ಪವಮಾನ ಸೋನುನ ಶೂನ್ಯ ಕೃತಸ್ತತ್ರ ಮುಹೂರ್ತ ಮಾತ್ರಾತ ದುರ್ಯೋಧನಸ್ಯಾವರಜ ಶರೌಹೈ ಅವೀವರ್ಷನ್ ಭೀಮಬುದಾರ ಸತ್ವಂ. ಬಹುಶಃ ಇಂಥ ಪ್ರಸಂಗ ಭೀಮಸೇನ ದೇವರು ದುಶ್ಯಾಸನನನ್ನು ಸಂಹಾರ ಮಾಡಿ ಮುಹೂರ್ತ ಮಾತ್ರ
ರಣರಂಗವೇ ಶೂನ್ಯವಾಗುವಂತೆ ಏನು ಮಾಡಿದ್ರಲ್ಲ, ಇಂಥ ಪ್ರಸಂಗ ಯಾರು ಮಾಡಿದ್ರು ಬರುವಂತೆ, ಇಂಥ ಪ್ರಸಂಗ ಬರುವಂತೆ ಭೀಮಸೇನ ದೇವರು ಬಿಟ್ಟರೆ ಬೇರೆ ಯಾರೂ ಈ ತರಹ ಯುದ್ಧವನ್ನು ತೋರಿಸ್ಲಿಲ್ಲ, ಈ ಪ್ರಸಂಗವನ್ನು ತೋರಿಸ್ಲಿಲ್ಲ. ಅದಾದ ಮೇಲೆ ಆ ದುಶ್ಯಾಸನ ತಮ್ಮಂದರು 20 ಜನ ಭಾರಿ ಸಿಟ್ಟು ಬಂತವರಿಗೆ ಭೀಮಸೇನ ದೇವರ ಮೇಲೆ. ಹೇಗೋ ಮಾಡಿ ಭೀಮನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ 20 ಜನ ಮಾತಾಡಿಕೊಂಡು ಒಂದೇ ಸಲ ಅವರ ಮೇಲೆ ಆಕ್ರಮಣ ಮಾಡಿಬಿಡೋಣ ಅಂತ ಒಂದು ಆಲೋಚನೆ ಮಾಡಿ ಆಕ್ರಮಣ ಮಾಡ್ತಾರೆ. ತಾನ್ ಮಾರುತಿರ್ಬಾಣವರ ನಿರ್ನಿಕೃತ್ತ ಶೀರ್ಷಾನ್ ಯಮಾಯ ಆನಯದಾಶು ವೀರ ತಸ್ಮಿನ್ ದಿನೇ 20 ಧಾರ್ತರಾಷ್ಟ್ರ ಹತಾಸ್ತದನ್ಯೇ ಸಮರಾತ್ ಪ್ರದುಧ್ರುವು. 20 ಜನ ಮೈಮೇಲೆ ಏರಿ ಬರ್ತಾ ಇರಬೇಕಾದ್ರೆ ಭೀಮಸೇನ ದೇವರು ಬಾಣಗಳನ್ನು ಬಿಟ್ಟು ಅವರ ತಲೆಯನ್ನು ಕತ್ತರಿಸಿಬಿಟ್ರು. 20 ಜನ ಒಂದೇ ಕಾಲದಲ್ಲಿ ಮತ್ತೆ ನರಕಕ್ಕೆ ಹೋಗ್ಬಿಟ್ಟಿದ್ದಾರೆ, ಯಮನ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದನ್ನು ನೋಡಿ ಉಳಿದವರು ಪ್ರಯತ್ನ ಮಾಡ್ತಾ ಇದ್ರು, ನಾವು ಹೋಗೋಣ ಅಂತ. ಆದ್ರೆ ಅವರೆಲ್ಲ ಪ್ರದುಧ್ರುವು, ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಕರ್ಮಣ್ಯನನ್ಯೋಪಯಿಕಾನಿ ಭೀಮೆ ಕುರುವತ್ಯೇವಂ ಭೀತೇರಿ ಸಂಘೆ ನಿಮೀಲಿತಾಕ್ಷೇ ಚ ಭಯೇನ ಕರ್ಣೇ ಕರ್ಣಾತ್ಮಜೋ ನಕುಲಂ ಪ್ರತ್ಯಥಾವತ. ಹೀಗೆ ಯಾರಿಗೂ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಹ ಕರ್ಮವನ್ನ ಭೀಮಸೇನ ದೇವರು ಮಾಡ್ತಾ ಇರಬೇಕಾದ್ರೆ ಕೌರವರೆಲ್ಲ ಭಾರಿ ಭೀತರಾಗಿ ಹೋಗ್ಬಿಟ್ಟಿದ್ದಾರೆ. ಕರ್ಣ ಮತ್ತೊಂದ್ಸಲ ಕಣ್ಣು ಮುಚ್ಕೊಂಡ. ಏನಪ್ಪಾ ಇದು, 20 ಜನರ ತಲೆ ಒಂದೇ ಸಲ ಕೆಳಗೆ ಉರುಳಿ ಬಿದ್ವಲ್ಲ ಅಂತ ಹೇಳಿ ಕರ್ಣನು ಕಣ್ಣು ಮುಚ್ಕೊಳ್ತಾನೆ. ಆವಾಗ ಕರ್ಣನ ಮಗ ವೃಷಸೇನ ನಕುಲನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಹೋಗ್ತಾನೆ. ಮಾದ್ರಿ ಸುತೋ ವೃಷಸೇನಂ ಶರೌಘೈರವಾರಯತ್ ತಂ ವಿರಥಂ ಚಕಾರ ಕರ್ಣಾತ್ಮಜ ಸೌಪ್ಯರಿಚ ಅಸಿ ಚರ್ಮಪಾಣಿ ತಸ್ಯಾನುಗಾನ್ 3,000 ಜಘಾನ. ನಕುಲ ವೃಷಸೇನ ಭಾರಿ ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ವೃಷಸೇನನ ತಡಿತಾನೆ ಬಾಣಗಳಿಂದ. ಆವಾಗ ನಮ್ಮ ವೃಷಸೇನ ಮತ್ತೆ ನಕುಲನ ರಥವನ್ನ ನಾಶ ಮಾಡಿಬಿಡ್ತಾನೆ. ನಕುಲ ಕತ್ತಿ ಮತ್ತು ಗುರಾಣಿ, ನೀವು ನೋಡಿದ್ದೀರಿ, ತಮ್ಮ ರಕ್ಷಣೆಗಾಗಿ ಬಳಸೋದು ಗುರಾಣಿ, ಖಡ್ಗ, ಅವೆರಡನ್ನು ತೆಗೆದುಕೊಂಡು ಮತ್ತೆ ವೃಷಸೇನನ 3,000 ಸೈನ್ಯವನ್ನು ಸಂಹಾರ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕರ್ಣಾತ್ಮಜಸ್ತಸ್ಯ ಸಂಚಿದ್ಯ ಚರ್ಮ ಭೀಮಾರ್ಜುನಾದೀನಪಿ ಬಾಣಸಂಘೈ ಅವೀವೃಷತ್ತಸ್ಯ ಪಾರ್ಥ ಶರೇಣ ಗ್ರೀವಾ ಬಾಹೂರೂನ್ ಯುಗವಚ್ಚಕರ್ತ. ಭೀಮಸೇನ ದೇವರು ಇಷ್ಟು ಘೋರವಾಗಿ ದುಶ್ಯಾಸನನ್ನು ಸಂಹಾರ ಮಾಡಿದ ಮೇಲೂ ಕೂಡ ಆ ವೃಷಸೇನಿಗೆ ಅಹಂಕಾರ, ನನಗೆ ಇದ್ದಷ್ಟು ಬಿಲ್ಲು ವಿದ್ಯೆ ಯಾರಿಗೂ ಇಲ್ಲ ಅಂತ ಹೇಳಿ ಭೀಮಸೇನ ದೇವರ ಮೇಲೆ, ಅರ್ಜುನನ ಮೇಲೆ, ನಕುಲನ ಮೇಲೆ, ಎಲ್ಲರ ಮೇಲೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಎಲ್ಲರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಆಗ ಅರ್ಜುನ ಒಂದೇ ಒಂದು ಬಾಣವನ್ನು ತೆಗೆದುಕೊಂಡು ಅವನ ಕುತ್ತಿಗೆ, ಅವನ ಬಾಹುಗಳು ಮತ್ತು ಅವನ ಎದೆ ಮೂರನ್ನೂ ಕತ್ತರಿಸಿ ಹಾಕಿ ಬಿಡುತ್ತಾರೆ. ಕರ್ಣ ನೋಡ್ತಾ ಕರ್ಣನ ಮಗ ವೃಷಸೇನ ಬಿದ್ದು ಬಿಟ್ಟಿದ್ದಾನೆ, ಸತ್ತು ಬಿದ್ದಿದ್ದಾನೆ. ಏಕೇನ ಬಾಣೇನ ಸುತೇಹತೆ ಸ್ವೇ ವೈಕರ್ತನೋ ವಾಸಮಿಮಭ್ಯಗಾವತ ತಯೋರಭೂದ್ವೈರಥ ಯುದ್ಧ ಅದ್ಭುತಂ ಸರ್ವಾಸ್ತ್ರ ವಿದ್ವರಯೋ. ಉಗ್ರ ರೂಪಂ, ಭಾರಿ ಸಿಟ್ಟು ಬರ್ತದೆ ಕರ್ಣನಿಗೆ. ಅರ್ಜುನನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ, ಭಾರಿ ಘೋರ ಉಗ್ರ ರೂಪ. ಆ ಯುದ್ಧ ಅವರಿಬ್ಬರಲ್ಲಿ ಆಗ್ತದೆ. ಪಕ್ಷಗ್ರಹಸ್ತತ್ರ ಸುರಾಸುರಾಸ್ತಯೋರನ್ಯೇ ಚ ಜೀವ ಗಗನಂ ಸಮಸ್ಥಿತಾಃ ಮಹಾನ್ ವಿವಾದೋಪ್ಯಭವತ್ತಯೋ ಕೃತೆ ತದಾ ಗಿರೀಶಃ ಅವದದಬ್ಜಯೋನಿಮ್ಮ. ಆವಾಗ ದೇವತೆಗಳು ಮತ್ತು ದೈತ್ಯರು ಅರ್ಜುನ ಮತ್ತು ಕರ್ಣನ ಪಕ್ಷದಲ್ಲಿ ನಿಂತು ಬಿಡುತ್ತಾರೆ. ಯದ್ಯಪಿ ಕರ್ಣ ದೇವತೆ ಆದರೂ ಕೂಡ ಸಹಸ್ರನಾಮ ಅನ್ನೋ ಅಸುರ ಇದ್ದಾನೆ ಅವನಲ್ಲಿ, ಜೊತೆಗೆ ದುರ್ಯೋಧನನ ಪಕ್ಷದಲ್ಲಿದ್ದಾನೆ ಅನ್ನೋದಕ್ಕಾಗಿ ಸ್ವಲ್ಪ ಸಂತೋಷ. ದೇವತೆಯಾದರೂ ನಮ್ಮ ಪಕ್ಷದಲ್ಲಿ ಆ ಜ್ಞಾನವೇ ಇರೋದಿಲ್ಲ ಬಿಡಿ ಅವರಿಗೆ. ಇರಲಿ ಅಂತೂ ಅರ್ಜುನನ ಪಕ್ಷವನ್ನ ದೇವತೆಗಳು ಮತ್ತು ಕರ್ಣನ ಪಕ್ಷ ದೈತ್ಯರು ಹಿಡಿದು ಅವರಿಬ್ಬರು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲಿ, ದೇವತೆಗಳು ದಾನವರು. ಆ ಸಂದರ್ಭದಲ್ಲಿ ಮತ್ತೆ ರುದ್ರದೇವರು ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸುರ ಅಸುರಾಣಾಂ ಭೀಮ ದುರ್ಯೋಧನೌದ್ವೌ ಸಮಶರಯೌ ತತ್ಪ್ರಿಯೌ ಕರ್ಣಪಾರ್ಥೌ ಪ್ರಾಣೋಪಮೌ ತೇನ ಚೈತತ್ ಕೃತೇತೆ ಸುರಾಸುರಾಹ ಕರ್ತುಮಿಚ್ಛಂತಿ ಯುದ್ಧಂ. ಸ್ವಾಮಿ ಚತುರ್ಮುಖ, ಈಗೇನು ಸಮಸ್ಯೆ ಆಗ್ತಾ ಇದೆ, ದೇವತೆಗಳು ದೈತ್ಯರಲ್ಲಿ ಇಲ್ಲಿ ಯುದ್ಧ ನಡೆದ ಇದೆ. ಯಾಕೆ? ದೇವತೆಗಳು ಅರ್ಜುನನ ಪಕ್ಷ, ದೈತ್ಯರೆಲ್ಲ ಕರ್ಣನ ಪಕ್ಷ ವಹಿಸಿದ್ದಾರೆ. ಯಾಕೆ ಅಂದರೆ ಭೀಮ ದುರ್ಯೋಧನ ಅವರಿಬ್ಬರಿಗೆ ಆಶ್ರಯ. ಕರ್ಣ ಮತ್ತು ಅರ್ಜುನರಿಗೆ ಭೀಮ ದುರ್ಯೋಧನರು ಆಶ್ರಯರು, ಅವರ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ದೇವತೆಗಳು ದೈತ್ಯರೆಲ್ಲ ಒಂದು ಕಡೆಗೆ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾರೆ. ತದಾ ವಿನಾಶೋ ಜಗತಾಂ ಮಹಾನ್ ಸ್ಯಾತ್ ತೇನಾನಯೋ ಸಮಮೇವಾಸ್ತು ಯುದ್ಧಂ ಇತೀರಿತೆ ವಾಸವಃ ಪದ್ಮರೋನಿಂ ಜಗಾದ ಕೃಷ್ಣೋ ಯತ್ರ ಜಯಶ್ಚ ತತ್ರ. ಆದ್ದರಿಂದ ಈ ಯುದ್ಧದಿಂದ ಜಗತ್ತೇ ನಾಶವಾಗಿ ಹೋಗ್ಬಿಡ್ತದೆ. ಆದ್ರಿಂದ ಅವರಲ್ಲಿ ಯಾರೂ ಗೆಲ್ಲಬಾರ್ದು, ಯಾರೂ ಸೋಲಬಾರ್ದು. ರುದ್ರದೇವರು ಹೋಗಿ ಹೇಳ್ತಾರೆ ಬ್ರಹ್ಮದೇವರಿಗೆ, ಕರ್ಣಾರ್ಜುನರಲ್ಲಿ ಯಾರೂ ಸೋಲಬಾರ್ದು, ಯಾರೂ ಗೆಲ್ಲಬಾರ್ದು. ಆ ರೀತಿಯಾಗಿ ನೀನು ಮಾಡಿದರೆ ಜಗತ್ತು ಉಳಿದಾದರೂ ಉಳಿತದೆ ಅಂತ ಅಂದಾಗ ಇಂದ್ರ ಹೋಗ್ತಾನೆ. ಇಂದ್ರ ಹೋಗಿ ಬ್ರಹ್ಮದೇವರಿಗೆ ಹೇಳ್ತಾನೆ, ಯಾವ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಆ ಪಕ್ಷಕ್ಕೆ ಜಯ
ಸಿಗಲೇಬೇಕಲ್ಲ ಸ್ವಾಮಿ, ಅದು ಹೇಗೆ ಇಬ್ಬರಿಗೆ ಸಮಾನವಾದ ಯುದ್ಧವಾಗ್ತದೆ ಅಂತ ಹೇಳಿ ರುದ್ರದೇವರು ಹೇಳಿದ ಮೇಲೂ ಇಂದ್ರದೇವರು ಹೋಗಿ ಹೇಳ್ತಾರೆ, ಸಮಾನವಾಗಿ ಯುದ್ಧ ಹೇಗೆ? ಆ ಪಕ್ಷದಲ್ಲಿ ಅರ್ಜುನನ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ. ಕಾಮೋ ನ ಕೃಷ್ಣಸ್ಯ ಬಭೋ ಕಾಮೋ ನ ಕೃಷ್ಣಸ್ಯ ಮೃಷಾ ಭವೇದ್ಧಿ ಕಾಮಸ್ಯ ಪಾರ್ಥಸ್ಯ ಜಯಂ ಪ್ರದಾತುಂ ಮಿತ್ಯೂಚಿವಾನ್ ವಾಸವ ಫಲ್ಗುನಸ್ಯ ಜಯೋಸ್ತು ಕರ್ಣಸ್ಯ ವಧಸ್ತಥೇತಿ ಉಕ್ತವಾನಮಕ್ಕಂಚ ಭವಸ್ತಥೇತಿ ಪ್ರಾಹ ಸುರಾನ್ ದೇವತಾಶ್ಚಾವಭಾಷೆ. ಕೃಷ್ಣನ ಕಾಮ ಏನು? ಕೃಷ್ಣನ ಅಪೇಕ್ಷೆ ಏನು? ಅರ್ಜುನ ಗೆಲ್ಲಬೇಕು ಅಂತ. ಆ ಕೃಷ್ಣನ ಅಪೇಕ್ಷೆಯೇ ಸುಳ್ಳಾದರೆ ಹೇಗೆ? ಇಬ್ಬರಿಗೆ ಸಮಾನವಾದ ಯುದ್ಧವಾದರೆ ಕೃಷ್ಣನ ಅಪೇಕ್ಷೆ, ಕೃಷ್ಣನ ಸಂಕಲ್ಪ ಪೂರ್ಣವಾಗುವುದಿಲ್ಲ. ಆದ್ದರಿಂದ ಕೃಷ್ಣನ ಸಂಕಲ್ಪ ಪೂರ್ಣವಾಗಬೇಕು, ಅರ್ಜುನ ಗೆಲ್ಲೇಬೇಕು ಅದಕ್ಕಾಗಿ ಅಂತ ಹೇಳಿ ಇಂದ್ರ ಬ್ರಹ್ಮದೇವರಿಗೆ ಹೇಳ್ತಾರೆ, ಕರ್ಣನಿಗೆ ಅಪಜಯವಾಗಬೇಕು, ಸಂಹಾರವಾಗಬೇಕು, ಅರ್ಜುನನಿಗೆ ಜಯವಾಗಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಬ್ರಹ್ಮದೇವರು ತಥಾ ಅಂತ ಅಂದ್ಬಿಡ್ತಾರೆ. ಆಯಿತು, ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ದೇವತೆಗಳಿಗೆ ಮತ್ತು ದೈತ್ಯರಿಗೆ ಹೇಳ್ತಾನೆ. ರುದ್ರದೇವರ ಮಾತನ್ನು ಕೇಳಬೇಕಲ್ಲ, ಬರೀ ಇಂದ್ರನ ಮಾತು ಕೇಳಿದರೆ ಹೇಗೆ? ರುದ್ರದೇವರ ಉದ್ದೇಶ ಏನು? ಜಗತ್ತು ಹಾಳಾಗಬಾರ್ದು, ಜಗತ್ತಿನ ನಾಶವಾಗಬಾರ್ದು. ಎಲ್ಲ ದೈತ್ಯರು ದೇವತೆಗಳು ಯುದ್ಧ ಮಾಡಿ ಎಲ್ಲರೂ ಜಗನ್ನಾಶವಾಗ್ತದೆ. ಜಗನ್ನಾಶವಾಗಬಾರ್ದು, ರುದ್ರದೇವರ ಮಾತು ಉಳಿಸಬೇಕು ಅಂತ ಹೇಳಿ ದೇವತೆಗಳಿಗೆ ದೈತ್ಯರಿಗೆ ಹೇಳ್ತಾರೆ. ನ ಕರಣಾರ್ಜುನಯೋರರ್ಥೆ ವಿರೋಧಂ ಕುರುತ ಕ್ವಚಿತ ಭೀಮ ದುರ್ಯೋಧನಾರ್ಥೇವ ಪಶ್ಯಂತೆ ವಚ ಸಂಯುಗಂ ಇತ್ಯುಕ್ತೆ ಶಾಂತಿಮಾಪನ್ನ ದದೃಶ ಸಂಯುಗಂ ತಯೋ. ಕರ್ಣ ಅರ್ಜುನನ ಪಕ್ಷವನ್ನು ಹಿಡಿದು ನೀವು ವಿರೋಧವನ್ನು ಮಾಡಬೇಡ್ರಿ, ನೀವು ಯುದ್ಧವನ್ನು ಮಾಡಬೇಡ್ರಿ. ಅಥವಾ ಭೀಮ ದುರ್ಯೋಧನ ಯುದ್ಧ ಮಾಡ್ತಾರೆ ಮುಂದೆ. ಈಗ ಕರ್ಣ ದುರ್ಯೋಧನ ಮುಂದೆ, ಕರ್ಣ ಅರ್ಜುನ ಮುಂದೆ ದುರ್ಯೋಧನ ಭೀಮ ಬರ್ತಾರೆ. ಆವಾಗ ಯುದ್ಧ ಮಾಡೋಣ ಏನು ಅಂದರೆ ಆವಾಗೂ ಹೇಳಿಬಿಡ್ತಾರೆ. ಮತ್ತೆ ಭೀಮ ದುರ್ಯೋಧನನ ಯುದ್ಧವಾದಾಗಲೂ ಕೂಡ ನೀವು ಯಾವ ಗದ್ದಲ ಮಾಡಬೇಡ್ರಿ, ಸುಮ್ಮನೆ ನೋಡ್ತಾ ಕೂಡಿ ಯುದ್ಧ ಅಷ್ಟೇ, ಬೇರೆ ಏನು ಮಾಡಬೇಡ್ರಿ ಅಂತಂದಾಗ ದೇವತೆಗಳು ಶಾಂತರಾಗ್ತಾರೆ, ದೈತ್ಯರೂ ಶಾಂತರಾಗ್ತಾರೆ. ನೋಡ್ರಿ, ದೈತ್ಯರು ಬ್ರಹ್ಮದೇವರ ಮಾತು ಪಾಲನೆ ಮಾಡ್ತಾರೆ. ಅಂಥ ಅಧಿಕಾರ ಬ್ರಹ್ಮದೇವರಿಗೆ ಇದೆ. ಜಗದ್ಗುರುಗಳು ಯಾರ ಮಾತು ಕೇಳೋದಿಲ್ಲ, ಅವರ ಮಾತು. ವರ್ಷತು ಸ್ತೌಚ ಮಹಾಸ್ತ್ರಶಸ್ತ್ರೈರ್ ಭೀಮೋರಥಸ್ತೋವರಜಂ ಜುಗೋಪ ಶೈನೇಯ ಪಾಂಚಾಲ ಮುಖಶ್ಚ ಪಾರ್ಥಮಾವರ್ಯತಸ್ತು ಪ್ರಸಭಂ ನದಂತಹ. ಕೃಷ್ಣಾರ್ಜುನರ ಕರ್ಣಾರ್ಜುನ ಯುದ್ಧವಾಗ್ತಾ ಇರಬೇಕಾದ್ರೆ ಭೀಮಸೇನ ದೇವರು ರಥದಲ್ಲಿ ಕುಳಿತುಕೊಂಡು ಅರ್ಜುನನನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಾತ್ಯಕಿ, ದೃಷ್ಟದ್ಯುಮ್ನ ಇವರೆಲ್ಲರೂ ಕೂಡ ಸಿಂಹನಾದವನ್ನು ಮಾಡ್ತಾ ಅರ್ಜುನನನ್ನು ಕಾಪಾಡ್ತಾ ಇದ್ದಾರೆ. ದುರ್ಯೋಧನ ದ್ರೌಣಿ ಮುಖಶ್ಚ ಕರ್ಣಂ ರರಕ್ಷುರಾವರ್ಯತದಾಸ ಯುದ್ಧಂ ತತ್ರಾರ್ಜುನಂ ಬಾಣವರೈಃ ಸಕರ್ಣ ಸಮರ್ಧರಾಮಾಸ ವಿಶೇಷಚಂದ್ರನೇ ತದಾ ನದಂ ಭೀಮಸೇನೋ ಜಗಾದ ಗದಾಂ ಸಮಾಧಾರ ಸಮತ್ತರೋಷಃ. ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು ಇವರೆಲ್ಲ ಕರ್ಣನ ಸಂರಕ್ಷಣೆಗಾಗಿ ಬದ್ಧರಾಗಿ ನಿಂತಿದ್ದಾರೆ. ಯುದ್ಧ ನಡೀತಾ ಇದೆ. ಆವಾಗ ಕರ್ಣ ತಾನು ಅರ್ಜುನನಿಗಿಂತಲೂ ಹೆಚ್ಚಾಗಿ ಬಿಡ್ತಾನೆ. ಯುದ್ಧ ಮಾಡ್ತಾ ಮಾಡ್ತಾ ಅರ್ಜುನನ ಸಾಮರ್ಥ್ಯವನ್ನ, ಶಕ್ತಿಯನ್ನು ಮೀರಿಸ್ತಾ ಇದ್ದಾನೆ ಕರ್ಣ. ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಗೆ ಸಿಟ್ಟು ಬರ್ತದೆ. ಸಿಂಹನಾದವನ್ನು ಮಾಡಿ ಗದೆಯನ್ನು ತೆಗೆದುಕೊಂಡು ಹೇಳ್ತಾರೆ, ಅಹಂ ಚೈನಂ ಗದಯಾ ಪೋಥಯಾಮಿ ತ್ವಂವಾ ಜಹೀಮಂ ಸಮುಪತ್ತ ವೀರ್ಯ ಕೃಷ್ಣೋಪಿತಂ ಬೋಧಜಾಮಾಸ ಸಮ್ಯಂಗ್ ನರಾವೇಶಂ ವ್ಯಂಜನನ್ ಭೂಯದೇವ. ಅರ್ಜುನ, ನಾನು ಸಂಹಾರ ಮಾಡಲೇನವನನ್ನು ಗದೆಯಿಂದ? ಇಲ್ಲ, ನೀನು ಶಕ್ತಿಯನ್ನು ಪಡೆದು ಅವನನ್ನು ಸಂಹಾರ ಮಾಡು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅವನಲ್ಲಿರುವ ನರಾವೇಶವನ್ನು ಹೇಳ್ತಾರೆ. ಅಲ್ಲಿಯ ತನಕ ನರಾವೇಶ ಇದೆ ಅಂತ ಗೊತ್ತಿಲ್ಲ ಅರ್ಜುನನಿಗೆ. ನರಾವೇಶಂ ವ್ಯಂಜಯನ್, ಏನು ಸಾಮಾನ್ಯ ಅಲ್ಲ, ನರನಾವೇಶ ನಿನ್ನಲ್ಲಿದೆ, ಮಹಾಶಕ್ತಿ ನಿನ್ನಲ್ಲಿದೆ, ಅಧಿಕವಾದ ಶಕ್ತಿ ನಿನ್ನಲ್ಲಿದೆ ಅಂತರ ಬೋಧನೆ ಮಾಡಿ ಅವನಿಗೆ ಶಕ್ತಿಯ ಬರುವಂತೆ ಕೃಷ್ಣ ಪರಮಾತ್ಮ ಮಾಡ್ತಾನೆ. ಸಮರ್ಥ ವೀರ್ಯ ಸತದಾ ಧನಂಜಯ ಸುಯೋಧನ ದ್ರವಣಿ ಕೃಪಾನ್ ಸಭೋಜಾನ್ ಸಾಕಂಚ ಬಾಣೈರ್ವಿರಥಾಶ್ಚಕಾರ ವಿವ್ಯಾಧತಾನಪ್ಯರಿಹಾಸು ಪುಂಖೈಃ. ಆವಾಗ ಭಾರೀ ಶಕ್ತಿಯವರಿಗೆ ಬರ್ತದೆ, ಅರ್ಜುನನಿಗೆ ವ್ಯಕ್ತವಾಗ್ತದೆ. ಆ ಶಕ್ತಿಯನ್ನು ಪಡೆದು ದುರ್ಯೋಧನ, ಅಶ್ವತ್ಥಾಮ, ಕೃತವರ್ಮ ಇವರೆಲ್ಲ ರಥಗಳನ್ನು ನಾಶ ಮಾಡಿ ಬಿಡುತ್ತಾನೆ. ನಾಶ ಮಾಡಿ ಅತ್ಯದ್ಭುತವಾದ ಒಂದು ಬಾಣವನ್ನ ಅವರು ಬಿಡ್ತಾರೆ. ಅರ್ಜುನ ಕರ್ಣನ ಮೇಲೆ ಬಿಡ್ತಾನೆ. ಆ ಸಂದರ್ಭದಲ್ಲಿ ತೇ ಕಿಂಚಿತ್ ದೂರತಸ್ತಸ್ಥು ಪಶ್ಯಂತೋ ಯುದ್ಧಮದ್ಭುತಂ ಅಮಾನುಷಂ ತತ್ಪಾರ್ಥಸ್ಯ ದೃಷ್ಟ್ವಾ ಕರ್ಮ ಗುರೋಸ್ತುತಃ ಗೃಹೀತ್ವಾ ಪಾಣಿನಾ ಪಾಣಿಂ ದುರ್ಯೋಧನಮಭಾಷತ. ಅವಾಗ ಸುತ್ತ ಇದ್ದವರೆಲ್ಲರೂ ಅವರ ಯುದ್ಧವನ್ನು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಹೇಳ್ತಾರೆ, ದೃಷ್ಟಂ ಹಿ ಭೀಮಸ್ಯ ಬಲಂ ತ್ವಯದ್ಯ ತಥೈವ ಪಾರ್ಥಸ್ಯ ಯಥಾಜಿತಾ ವಯಂ ಅಲಂ ವಿರೋಧೇನ ಸಮೈತ್ಯ ಪಾಂಡವೈಹಿ ಪ್ರಸಾದಿ ರಾಜ್ಯಂ ಚ ಮಯಾ ಸಮೇತಃ. ಭೀಮನ ಬಲ ನೋಡಿದೆಯಲ್ಲ, ಏನಾದರೂ ಮಾಡ್ಲಿಕ್ಕಾಯ್ತಾ? ನನಗೆ ನಿನಗೆ ಏನೂ ಆಗಲಿಲ್ಲ. ಈಗ ಅರ್ಜುನ ನೋಡ್ತಾ ಇದೆಯಲ್ಲ ಪರಾಕ್ರಮ, ಏನು ಮಾಡ್ಲಿಕ್ಕಾಗ್ತಾ ಇದೆ? ಏನೂ ಇಲ್ಲ. ಆದ್ದರಿಂದಾಗಿ ಪಾಂಡವರ ಜೊತೆಗೆ ವಿರೋಧ ಬೇಡ, ಅವರ ಜೊತೆ ಕೂಡು, ಈಗಾದರೂ ಕೂಡು, ನಾನು ಇರ್ತೇನೆ, ನೀನರ್ಧ ಅವರರ್ಧ, ರಾಜ್ಯವನ್ನಾಳ್ರಿ ಅಂದರೆ ಇಂಥ ಕೊನೆಯ ಪ್ರಸಂಗ ಬಂದಾಗ ಉಳಿದವರೇ ಕರ್ಣ ದುರ್ಯೋಧನ. ಈ ಪ್ರಸಂಗದಲ್ಲಿ
ಮತ್ತೆ ಪಾಂಡವರು ನಾವು ಹೇಳಿದ ಮಾತು ಕೇಳ್ತಾರ? ನಿನಗೆ ಸಂದೇಹ ಬೇಡ ಅಂತಾರೆ ಅಶ್ವತ್ಥಾಮಾಚಾರ್ಯರು. ಧನಂಜರಸ್ತಿಷ್ಠತಿ ವಾರಿತೋಮಯ ಜನಾರ್ದನೋ ನೈವ ವಿರೋಧಮಿಚ್ಛತಿ ವೃಕೋದರಸ್ತದ್ವಚನೆ ಸ್ಥಿತಃ ಸದಾ ಯುಧಿಷ್ಠಿರ ಶಾಂತಮನಸ್ತಥಾಯಮೌ. ಯಾರ್ಯಾರ ಮಾನಸಿಕ ಭಾವನೆ ಹೇಗೆ ಹೇಗೆ ಎಷ್ಟು ಅದ್ಭುತವಾಗಿ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ ಅಂದರೆ, ನಾನು ಹೇಳಿದ್ರೆ ಅರ್ಜುನ ಕೇಳ್ತಾನೆ. ಏನು ವಿಶ್ವಾಸ ನೋಡಿ ಅರ್ಜುನನ ಮೇಲೆ. ಯಾಕೆ? ಗುರುಪುತ್ರ. ಹೀಗಾಗಿ ನಾನು ಹೇಳಿದರೆ ಅರ್ಜುನ ಕೇಳಿಯೇ ಕೇಳ್ತಾನೆ, ಯುದ್ಧ ನಿಲ್ಲಿಸಿಬಿಡ್ತಾನೆ ಅರ್ಜುನ. ಇನ್ನು ಕೃಷ್ಣನಿಗೆ ವಿರೋಧ ಬೇಕಾ? ಸಂಧಾನ ಮಾಡ್ಕೊಳ್ಳೋದಕ್ಕಾಗಿ 5 ಗ್ರಾಮ ಕೊಡು ಅಂತ ಕೃಷ್ಣ ಪರಮಾತ್ಮ ಬಂದ. ಕೃಷ್ಣನಿಗೆ ವಿರೋಧ ಬೇಕೇ ಆಗಿಲ್ಲ. ಅಲ್ಲ, ಇವರಿಬ್ಬರಿಗೆ ಬೇಕಾದ ಭೀಮ ಇದ್ದಾನಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ ಅಂತಾನ. ಬೇಡ. ವೃಕೋದರಸ್ತದ್ವಚನೆ ಸ್ಥಿತಃ ಸದಾ. ದೇವರು ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಹೀಗಾಗಿ ಪರಮಾತ್ಮನಿಗೆ ವಿರೋಧ ಇಲ್ಲ ಅಂದಮೇಲೆ ಬೇಡ ಅಂತಾನೆ. ದೇವರು ಬೇಡ ಅಂದಮೇಲೆ ಭೀಮಸೇನ ದೇವರು ಬಹಳ ಏನಿದು ಮಾಡೋದಿಲ್ಲ. ಯುಧಿಷ್ಠಿರ ಶಾಂತ ಮನಸ್ಸು. ಆಮೇಲೆ ನಕುಲ ಸಹದೇವರಂತೂ ಏನು ಹೇಳೋ ಕಾರಣ ಇಲ್ಲ, ಅನ್ನ ಹೇಗೆ ಹೇಳ್ತಾನೆ ಹಾಗೆ ಅಂತ ಅನ್ನುವವರು. ಹಿತಾರ್ಥಮೇತತ್ತವ ವಾಕ್ಯಮೀರಿತಂ ಗ್ರಹಾಣಮೇ ನೈವ ಭಯಾದುದೀರಿತಂ ಅಹಂ ಹ್ಯವಧ್ಯೋ ಮಮ ಚೈವ ಮಾತುಲೋ ನ ಶಂಕಿತುಂಬೆ ವಚನಂ ತ್ವಮರ್ಹಸಿ. ಇದು ನಿನ್ನ ಹಿತಕ್ಕಾಗಿ ಹೇಳಿದ್ದು, ನನಗೇನೋ ಭಯ ಅಂಜಿಕೆಯಿಂದ ಹೇಳಿದ್ದೀನಿ ಅಂತ ತಿಳ್ಕೋಬೇಡ. ಯಾಕೆಂದರೆ ನಾನಂತೂ ಅವಧ್ಯನ, ನಾನಂತೂ ಚಿರಜೀವಿ. ನಾನು ನಮ್ಮ ಸೋದರ ಮಾವ ಕೃಪಾಚಾರ್ಯರು. ಹೀಗಾಗಿ ನಮಗೇನು ಭಯ ಇಲ್ಲ, ನಾವು ಅವಧ್ಯರಾಗಿದ್ದೇವೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಡು, ನಿನ್ನ ಹಿತಕ್ಕಾಗಿಯೇ ಹೇಳ್ತಾ ಇದ್ದೇನೆ. ಇತಿ ರೀತ ಪ್ರಾಹ ಸುಯೋಧನಸ್ತಂ ದುಶಾಸನಸ್ಯಾದ್ಯ ಪಪೌಹಿ ಶೋಣಿತಂ ಶಾರ್ದೂಲ ಚೇಷ್ಟಾಮಕರೋಚ್ಚ ಭೀಮೋ ನಮೈ ಕಥಂಚಿತ್ ತದನೇನ ಸಂಧಿಹಿ. ದುರ್ಯೋಧನ ಹೇಳ್ತಾನೆ, ದುಶ್ಯಾಸನ, ನೀನು ಭೀಮಸೇನ ದೇವರ ಶಕ್ತಿ ಎಷ್ಟು ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಆ ಭೀಮ ದುಶ್ಯಾಸನ ರಕ್ತವನ್ನು ಕೊಡೋದಿದ್ದು ನಿಮ್ಗೆ ಕಾಣಿಸ್ತಿಲ್ವಾ? ಅದು ನನಗೆ ಕಾಣಿಸ್ತಾ ಇದೆ, ಇನ್ನೂ ಕಾಣಿಸ್ತಾ ಇದೆ ನನ್ನ ಕಣ್ಣುಗಳಿಗೆ. ನಾನು ಹೇಗೆ ಸುಮ್ಮನೆ ಕೊಡಲಿ? ಹುಲಿ ಕುಣಿದಂತೆ ಕುಣಿದ ಭೀಮ, ನಮ್ಮನ್ನು ದನ ಅಂತ ಮಾಡಿದ. ಅರೆ, ನೀವು ಮೊದಲಿಗೆ ಅನ್ಲಿಲ್ವಾ ಪಾಂಡವರಿಗೆ? ಅದಿಲ್ಲ ಅವರಿಗೆ. ನಮೇ ಕಥಂಚಿತ್ ತದನೇನ ಸಂಧಿ. ಏನು ಮಾಡಿದ್ರು ನಾನು ಸಂಧಾನ ಮಾಡ್ಕೊಳ್ಳಿಕ್ಕೆ ಸಿದ್ಧನಿಲ್ಲ. ಕೊನೆ ಕಾಲಕ್ಕೂ ಅಶ್ವತ್ಥಾಮ ಹೇಳ್ತಾನೆ, ನನ್ನ ಜವಾಬ್ದಾರಿ. ಪಾಂಡವರನ್ನ ಅವರ ಸಂಧಾನಕ್ಕೆ ಒಪ್ಪುವಂತೆ ಮಾಡೋದು ನನ್ನ ಜವಾಬ್ದಾರಿ. ದುರ್ಯೋಧನ ಅಂತಾನೆ, ನಾನು ಒಪ್ಪೋದಿಲ್ಲ ಅಂತ ದುರ್ಯೋಧನ ಅಂತಾನೆ. ಇತ್ಯುಕ್ತೋ ದ್ರೌಣಿನಾಸೀತ್ ಸ ತೂಷ್ಣೀಂ ಕರ್ಣ ಧನಂಜರೌ ಮಹಾಸ್ತ್ರ ಶಸ್ತ್ರ ವರ್ಷೇಣ ಚಕ್ರ ದುಃಖಮನಂತರಂ. ಅದಾದ್ಮೇಲೆ ಕರ್ಣ ಮತ್ತು ಅರ್ಜುನರ ಭಾರೀ ಯುದ್ಧ ಆಗ್ತದೆ. ಆಕಾಶವೆಲ್ಲ ಬಾಣಮಯವಾಗಿ ಹೋಗ್ಬಿಟ್ಟಿದೆ, ಪ್ರತ್ಯೇಕವಾಗಿ ಆಕಾಶವೇ ಕಾಣಿಸ್ತಾ ಇಲ್ಲ. ಆಗ್ನೇಯ ವಾರುಣೇಂದ್ರಾದೀನಿ ಏತಾನ್ಯನ್ಯೋನ್ಯ ಮೃತ್ಯವೇ ಬ್ರಹ್ಮಾಸ್ತ್ರಮಪ್ಪಿಭವ ತತ್ರ ಪ್ರಯುಜ್ಯಾನದ ತಮ್ರಣೆ ಅನ್ಯೋನ್ಯಾಸ್ತ್ರ ಪ್ರತಿಘಾತಂ ಕೃತ್ವೋ ಚ ವಿರೇದತೋ. ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಐಂದ್ರಾಸ್ತ್ರ ಅವುಗಳನ್ನು ಪ್ರಯೋಗ ಮಾಡ್ತಾರೆ. ಕೊನೆಗೆ ಇಬ್ಬರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಭಾರೀ ಸಿಂಹನಾದವನ್ನು ಮಾಡಿ ಅಟ್ಟಹಾಸವನ್ನು ಮಾಡ್ತಾ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಕ್ರಮೇಣ ವೃದ್ಧೋರು ಬಲೇನ ತತ್ರ ಸುರೇಂದ್ರ ಪುತ್ರೇಣ ವಿರೋಚನಾತ್ಮಜ ನಿರಾಕೃತೋ ನಾಗಮಯಂ ಶರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸಸರ್ಜ ವಾಸವೋ. ಕ್ರಮವಾಗಿ ಅರ್ಜುನ ತಾನು ಬಲವನ್ನು ಪಡಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕರ್ಣ ಬ್ರಹ್ಮಾಸ್ತ್ರ, ಅದರ ಜೊತೆಗೆ ನಾಗಾಸ್ತ್ರ ಬ್ರಹ್ಮಾಸ್ತ್ರ ಎರಡೂ ಸೇರಿಸಿ ಅರ್ಜುನನ ಮೇಲೆ ಪ್ರಯೋಗ ಮಾಡಿದ್ದಾನೆ. ನೋಡ್ರಿ, ಕೃಷ್ಣ ಇಲ್ಲ ಅಂತಾದರೆ ಆಯುಧ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಅಷ್ಟೇ, ಆದರೆ ಅರ್ಜುನನನ್ನು ಹೇಗೆ ಸಂರಕ್ಷಣೆ ಮಾಡ್ತಾನೆ? ಆವಾಗ ತಂ ವಾಸುದೇವೋ ರಥ ಮಾನಮಯ್ಯ ಮೋಹಂ ಚಕಾರ ಅರ್ಜುನತಃ ಕಿರೀಟಂ ಚೂರ್ಣೀಕೃತಂ ತೇನ ಸುರೇಂದ್ರ ಸೂನೋರ್ದಿವ್ಯಂ ಯದವು ಬಾಣಗತಶ್ಚ ನಾಗ. ಆ ನಾಗ ಅಶ್ವಸೇನ ಅಂತನೋ ನಾಗ, ಅವನು ತಕ್ಷಕನ ಮಗ ಅಂತ ಹೇಳ್ತಾರೆ. ಹೀಗಾಗಿ ಅರ್ಜುನ ಬಾಣವನ್ನು ಬಿಟ್ಟಾಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಆ ರಥ ನೆಲದಲ್ಲಿ ಹೋಗುವ ಹಾಗೆ ಮಾಡಿದ. ರಥವನ್ನು ಓಡಿಸುವ ಸಾಮರ್ಥ್ಯ ನೋಡಿ ಕೃಷ್ಣ ಪರಮಾತ್ಮನದ್ದು. ರಥ ಮುಂದೆ ಹೇಳ್ತಾರೆ ನೆಲದಲ್ಲಿ ಹೋಗುವಂತೆ ಮಾಡಿದ. ಸರಿಯಾಗಿ ಗುರಿ ಇಟ್ಟಿದ್ದ, ಗುರಿ ತಪ್ಪಿತು. ಹೀಗಾಗಿ ಅದು ಇಲ್ಲಿ ಬಡಿಯಬೇಕಾದದ್ದು ಕಿರೀಟಕ್ಕೆ ಬಡಿದು ಬಿಡ್ತಾರೆ. ಆ ಕಿರೀಟವು ಪುಡಿ ಪುಡಿ ಆಗಬೇಕಾಗಿತ್ತು. ಹೀಗಾಗಿ ಆ ಕಿರೀಟ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಆ ಬಾಣದಲ್ಲಿರತಕ್ಕಂತಹ ನಾಗ ಅಶ್ವಸೇನ ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದಾನೆ. ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂ ಭುವಿ ಅಪಂಗದೇಶ ಮುದ್ದಿಶ್ಯ ಮುಕ್ತೇನಾಗೆ ಕಿರೀಟಿನಃ ಬಂತ್ವಾ ಕಿರೀಟಂ ವ್ಯೇಟಿ ಗಚ್ಚತಿ ಪ್ರಭುಣೋದಿತಃ ಬಾಣೈಸ್ತಕ್ಷಕ ಪುತ್ರಂ ತಂ ವಾಸವಿಃ ಪೂರ್ವವೈರಿಣಂ ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ ಬ್ರಹ್ಮಾಸ್ತ್ರಸ್ಯಾತಿವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವಾತ್. ಪರಶುರಾಮ ದೇವರಿಂದ ಅತಿವೇಗವಾಗಿ ಬ್ರಹ್ಮಾಸ್ತ್ರವನ್ನು ಹೇಗೆ ಪ್ರಯೋಗ ಮಾಡಬೇಕು ಕಲ್ತಿದ್ದ ಕರ್ಣ. ಹೀಗಾಗಿ ಅದನ್ನು ಬಿಟ್ಟು ಬಿಡ್ತಾನೆ. ಜೊತೆಗೆ ನಾಗಾಸ್ತ್ರವನ್ನು ಹಾಕಿದ್ದಾನೆ. 5 ಅಂಗುಲ ನೆಲದ ಒಳಗೆ ಹೋಗುವಂತೆ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ರಥ 5 ಅಂಗುಲ ಒಳಗಡೆಗೆ ಹೋಗಿದೆ. ಹೀಗಾಗಿ ಕಿರೀಟಕ್ಕೆ ಸರಿಯಾಗಿ ಆ ಬಾಣ ಬಡಿತು. ಅವರ ತಲೆಗೆ ಬಡಿಲಿಲ್ಲ. ಬಡಿದಿತ್ತು ಅಂತಂದರೆ ಅರ್ಜುನನ ಸಂಹಾರವೇ ಆಗ್ತಿತ್ತು.
ಹೀಗಾಗಿ ಅವನ ಯಾವುದೇ ತೊಂದರೆಯಾಗದೇ ಇದ್ದಂತೆ ಮಾಡಿದಾಗ ನಾಗಾಸ್ತ್ರದಲ್ಲಿರುವ ಅಶ್ವಸೇನ ಆಕಾಶದಲ್ಲಿ ಹೋಗ್ತಾ ಇದ್ದಾನೆ. ಕೃಷ್ಣ ಹೇಳಿದ, ನಿನ್ನ ಶತ್ರುವನು ನಾಗ ಅಶ್ವಸೇನ, ಸಂಹಾರ ಮಾಡು ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಬಾಣವನ್ನು ಬಿಟ್ಟು ಆ ಅಶ್ವಸೇನನನ್ನ ಸಂಹಾರ ಮಾಡ್ತಾನೆ. ತಕ್ಷಕ ಮಗ ಹತ್ವಾ ನಿಪಾತರಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ. ಕರ್ಣ ನೋಡ್ತಾ ಇರುವಾಗಲೇನೆ ಅಶ್ವಸೇನನ ಸಂಹಾರವೂ ಕೂಡ ಆ ಸಂದರ್ಭದಲ್ಲಿ ಆಗಿ ಹೋಗ್ಬಿಟ್ಟಿದೆ. ಪುನಶ್ಚ ಪಾರ್ಥೇನ ಮಹಸ್ತ್ರ ಯುದ್ಧಂ ಪ್ರಕುರ್ವತ ಸೂರ್ಯಸುತಸ್ಯ ಚಕ್ರಂ ರಥಸ್ಯ ಭೂಮಿರ್ಗ್ರಸತಿ ಸ್ಮ ಶಾಪಾದಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಹು. ಆವಾಗ ಕರ್ಣ ಭಾರಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆವಾಗ ಸರಿಯಾಗಿ ಆ ಕರ್ಣನ ರಥದ ಎಡಭಾಗದಲ್ಲಿರುವ ಚಕ್ರ ಅದು ಭೂಮಿಯಲ್ಲಿ ಸೇರಿ ಹೋಗ್ತಾ ಇದೆ. ನೋಡಿ, ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯದಿಂದ ರಥ ಒಳಗೆ ಹೋಗುವ ಹಾಗೆ ಮಾಡಿದ. ಅಲ್ಲಿ ಅರ್ಜುನನನ್ನು ಸಂರಕ್ಷಣೆ ಮಾಡಿದ. ಇಲ್ಲಿ ಶಾಪದಿಂದ ಅವನ ರಥ ಕೆಳಗೆ ಹೋಗ್ತಾ ಇದೆ. ಸಾಮರ್ಥ್ಯದಿಂದ ಅಲ್ಲ. ಇಲ್ಲಿ ಹೀಗಾಯ್ತು, ಅಲ್ಲೂ ಕೆಳಗೆ ಹೋಯ್ತು, ಅಲ್ಲಿ ಹಾಳಾಯ್ತು, ಅಲ್ಲಿ ಹಾನಿ ಆಯ್ತು, ಇಲ್ಲಿ ಲಾಭವಾಯಿತು. ಅಲ್ಲಿ ರಥದ ಎಡಭಾಗದ ಆ ಚಕ್ರ ಅದು ಭೂಮಿಯೊಳಗೆ ಹೋಗ್ತಾ ಇದೆ. ಆ ರಥವನ್ನು ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಶಾಪ ಅವರಿಗೆ, ಬ್ರಾಹ್ಮಣರ ಶಾಪ. ಹೀಗಾಗಿ ಶಾಪದಿಂದ ಅಸ್ತ್ರಗಳ ವಿಸ್ಮರಣೆ ಆಗ್ತಾ ಇದೆ. ಯಾವ ಅಸ್ತ್ರ ಬಿಡಬೇಕು? ಪ್ರತಿಯಾದ ಅಸ್ತ್ರವನ್ನು ಯಾವತ್ತು ತೆಗೆದುಕೊಳ್ಬೇಕು, ಯಾವುದು ಬಿಡಬೇಕು? ದಿವ್ಯಾನಿ ವಿಸ್ಮೃತಿಂ ಯಯುಹು, ವಿಸ್ಮರಣವಾಗ್ತಾ ಇದೆ. ಉದ್ಧರ್ತು ಕಾಮೋ ರಥ ಚಕ್ರಮೇವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತುಂ ನೇತ್ಯಾಹ ಕೃಷ್ಣಾಂಜಲಿಕಂ ಸುಘೋರಂ ತ್ರಿನೇತ್ರ ದತ್ತಂ ಜಗೃಹೇ ಚ ಪಾರ್ಥಃ. ಅವಾಗ ಕೆಳಗಿಳಿತಾನೆ, ರಥಚಕ್ರ ಎತ್ತಬೇಕು ಅಂತ. ಅರ್ಜುನನಿಗೆ ಕೇಳ್ತಾನೆ, ಸ್ವಲ್ಪ ಅವಸರ ಕೊಡು, ಇದು ಎತ್ತೋಷ್ಟರಲ್ಲಿ ಅವಸರ ಕೊಡು ಅಂತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾ ಅಂತಂದ್ಬಿಡ್ತಾನೆ. ಸರ್ವಥಾ ಸಾಧ್ಯವಿಲ್ಲ, ಅವಕಾಶ. ಎಲ್ಲ ಮರಿಲಿಕ್ಕತ್ತಿದ್ದಾನೆ ಅವನು. ಎತ್ತಿದ್ರೆ ಎಷ್ಟು, ಇದ್ರೆ ಎಷ್ಟು. ಹೀಗಾಗಿ ಎತ್ತಿದ್ರೂ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅವನ ಕಡೆಯಿಂದ. ಮತ್ತೆ ನುಂಗ್ತದೆ ರಥ, ಚಕ್ರವನ್ನು ಮತ್ತೆ ಹೂವಿ ನುಂಗ್ತದೆ. ಶಾಪ ಇದೆ, ಅಸ್ತ್ರಗಳ ಸ್ಮರಣೆಯೇ ಆಗೋದಿಲ್ಲ. ಮತ್ತಿಷ್ಟೇ ಇರದೇನೆ ದುರ್ಯೋಧನನ ಅನುಯಾಯಿಯಾಗಿದ್ದಾನೆ. ಹೀಗ ಅನ್ಯಾಯದಿಂದ ಅನೇಕ ಕರ್ಮಗಳನ್ನು ಮಾಡಿದ್ದಾನೆ ಅನ್ನೋದಕ್ಕಾಗಿ ಸರ್ವಥಾ ಕ್ಷಮೆ ಮಾಡಬೇಡ, ಅವಸರ ಕೊಡಬೇಡ, ಸಂಹಾರ ಮಾಡು ಅಂತ ಅಂದಾಗ ರುದ್ರದೇವರು ಕೊಟ್ಟಿರುವ ಅಂಜಲಿಕಾ ಎಂಬ ಅಸ್ತ್ರವನ್ನ ಆವಾಗ ಅರ್ಜುನ ಸ್ವೀಕಾರ ಮಾಡಿದ್ದಾನೆ. ಅತ್ಯಂತ ಘೋರವಾದ ಆಯುಧ ಅದು. ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವಧಾರ್ಯ ಬಾಣಂ ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಅವಾಗ ಬರೀ ಬಾಣ ಬಿಡ್ಲಿಲ್ಲ, ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಅಂದ್ರೆ ಅರ್ಜುನ ಮಾಡಿದ್ದು ಅಧರ್ಮ ಅಲ್ಲ ಅಂತ ತಿಳಿಸೋದಕ್ಕಾಗಿ ಈ ಮಾತು ಹೇಳ್ತಾರೆ. ನಾನು ಸತ್ಯವಚನಗಳನ್ನಾಡಿದ್ದರೆ, ನಾನು ಧರ್ಮಗಳನ್ನ ಮಾಡಿದ್ದರೆ ಈ ಅಸ್ತ್ರ ಕರ್ಣನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಸತ್ಯಧರ್ಮಗಳಿಂದ ಅಸ್ತ್ರವನ್ನ ಯೋಜನೆ ಮಾಡ್ತಾರಂತೆ. ಸತ್ಯಧರ್ಮಗಳಿಂದ ಯೋಜನೆ ಮಾಡಿ ಆ ಅಸ್ತ್ರವನ್ನ ಬಿಟ್ಟಾಗ ಆ ಅಸ್ತ್ರದಿಂದ ಅರ್ಜುನನ ಸಂಹಾರವಾಗಿದೆ. ಅಪರಾಹ್ನಸ್ಯ ಸೂರ್ಯಜಸ್ಯ ಇಂದ್ರಸೋಮನ ಛಿನ್ನ ಮಾಂಜಲಿಕೇನಾಜೋ ಸೋತ್ಸೇಧಂ ಅಪತಚ್ಛಿರಃ. ಸರಿಯಾಗಿ ಮಧ್ಯಾಹ್ನ ಕಾಲದಲ್ಲಿ ಅರ್ಜುನ ಆ ಕರ್ಣನ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಆವಾಗ ಆ ತಲೆ ನೆಲಕ್ಕೆ ಉರುಳಿ ಬಿದ್ದು ಬಿಡುತ್ತದೆ. ತಸ್ಮಿನ್ ಹತೈ ದೀನ ಮುಖ ಸುಯೋಧನ ಯಯೌ ಸಮಾಹೃತ್ಯ ಬಲಂ ಸಶಲ್ಯ ಯುಧಿಷ್ಠಿರಃ ಕರ್ಣವರಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನುಂ. ಆವಾಗ ದುರ್ಯೋಧನನಿಗೆ ಬಹಳ ಬೇಸರ ಆಗ್ತದೆ, ಬಹಳ ದುಃಖವಾಗ್ತದೆ. ಹೀಗಾಗಿ ಮತ್ತೆ ತನ್ನ ಸೈನ್ಯವನ್ನು ಸಂಹಾರ ಮಾಡಿ ಇವತ್ತಿನ ಯುದ್ಧ ಸಾಕು ಅಂತ ಅಂದ್ಬಿಡ್ತಾನೆ. ಧರ್ಮರಾಜ ಕರ್ಣನ ಸಂಹಾರವನ್ನು ಕೇಳಿ ಬಂದು ಆ ಕರ್ಣನ ಶರೀರವನ್ನು ನೋಡ್ತಾನೆ. ಶಶಂಸ ಕೃಷ್ಣಂಚ ಧನಂಜಯಂಚ ಭೀಮಂಚ ರೆನ್ನೇಚ ವಿಧಿಪ್ರವೀರಾಃ ಗತ್ವಾ ಚ ತೇ ಶಿಬಿರಂ ಮೋದಮಾನಾಃ ಊಷುಃ ಸಕೃಷ್ಣಾಃ ತದನುವ್ರತಾಸ್ತದಾ. ಆವಾಗ ಧರ್ಮರಾಜ ಕೃಷ್ಣನನ್ನ ಹಾಗೂ ಧನಂಜಯನನ್ನ, ಭೀಮಸೇನ ದೇವರನ್ನ, ಭಾರಿ ಯುದ್ಧವನ್ನು ಯಾರು ಮಾಡಿದ್ದಾರೆ ಅವರೆಲ್ಲರನ್ನೂ ಪ್ರಶಂಸೆ ಮಾಡ್ತಾರೆ. ಎಲ್ಲರೂ ಸೇರಿ ಶಿಬಿರಕ್ಕೆ ಹೋಗ್ತಾರೆ. ಮೋದಮಾನಾಃ ಊಚುಃ ಸಕೃಷ್ಣಾಸ್ತದನುವ್ರತಾಸ್ತದ. ಕೃಷ್ಣನ ಜೊತೆಗೆ ಶಿಬಿರದಲ್ಲಿ ವಾಸ ಮಾಡ್ತಾರೆ. ತದನುವ್ರತಾಃ, ಶಿಬಿರಕ್ಕೆ ಹೋಗಿ ಮಲ್ಕೊಂಡ್ರಲ್ಲ, ತದನುವ್ರತಾಃ, ಕೃಷ್ಣನ ಸೇವೆಯನ್ನು ಮಾಡ್ತಾನೆ ಆ ರಾತ್ರಿಯನ್ನ ಪಾಂಡವರೆಲ್ಲರೂ ಕಳೆದಿದ್ದಾರೆ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಕರ್ಣವಧೋ ನಾಮ ಸಪ್ತವಿಂಶೋಧ್ಯಾಯ. 28ನೇ ಅಧ್ಯಾಯದಲ್ಲಿ ಶಲ್ಯ ಪರ್ವ, ಐಶಿಕ ಪರ್ವ, ಸ್ತ್ರೀ ಪರ್ವ. ಪಾಂಡವರಿಗೆ ರಾಜ್ಯ ಪ್ರಾಪ್ತಿಯಾಗುವುದನ್ನಲ್ಲಿ ಹೇಳ್ತಾರೆ. ಪ್ರಭಾಕಾರ್ಯಂತು ಶರ್ವರ್ಯಂ ಗುರುಪುತ್ರಾನು ಮೋದಿತ ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧಂ ದುರ್ಯೋಧನ ಅಭ್ಯಯ. ಬೆಳಗಾದಾಗ ಗುರುಪುತ್ರ ಅಶ್ವತ್ಥಾಮಾಚಾರ್ಯರಿಂದ ಅನುಮತಿಯನ್ನು ಪಡೆದು ಶಲ್ಯನನ್ನ ಸೇನಾಪತಿಯನ್ನಾಗಿ ಮಾಡ್ತಾನೆ. ಮಾಡಿ ಯುದ್ಧಕ್ಕೆ ಮತ್ತೆ ದುರ್ಯೋಧನ ಹೊರಡ್ತಾ ಇದ್ದಾನೆ. ಕೆಲವು ಕಡೆ ಹೇಳ್ತಾರೆ ಆಶಾ ಬಲವತಿ ರಾಜನ್ ಶಲ್ಯೋ ಜೇಷ್ಯತಿ ಪಾಂಡವಾನ್. ಯಾರೂ ಇಲ್ಲ, ಆದರೂ ಕೊನೆಯ ಆಸೆ ಏನೋ, ಶಲ್ಯ ಜೇಷ್ಯತಿ ಪಾಂಡವಾನ್, ಶಲ್ಯ ಆದರೂ ಪಾಂಡವನನ್ನು ಗೆಲ್ತಾನೆ ಅನ್ನೋ ಆಸೆಯಿಂದ ದುರ್ಯೋಧನ ಯುದ್ಧಕ್ಕೆ ಹೋಗ್ತಾನೆ. ಯಾವ ಶಲ್ಯ ಬಂದ್ರೆ ಭೀಷ್ಮನಿಗೆ ಆಗಲಿಲ್ಲ, ಶಲ್ಯನಿಗೆ
ಎಲ್ಲಿ ಆಗ್ತದೆ. ಪಾಂಡವರು ರಾಜ್ಯವನ್ನು ಪಡೆದರು ಅಂತನ್ನೋ ಕಥೆಯನ್ನು 28ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾರಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.